ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಸುದೀಪ್ ಸರ್ ಮೇಲೆ ಈ ಥರ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಲ್ಲ, ಇನ್ನೊಂದು ವಾರ ಇದೆ ಫಿನಾಲೆ ಆಗೋದಕ್ಕೆ, ಬಟ್ ಈ ಟೈಮಲ್ಲಿ ಯಾಕೆ ಈ ಥರ ನಡ್ಕೊಂಡಿದ್ದಾರೆ ಸುದೀಪ್ ಸರ್ ಅಂತ ಗೊತ್ತಿಲ್ಲ. ಗಿಲ್ಲಿ ಹಾಗೆ ರಕ್ಷಿತಾಗೆ ಅವಮಾನ ಮಾಡೋ ರೀತಿ ನಡ್ಕೊಂಡಿದ್ದಾರೆ. ಫಸ್ಟಿಗೆ ಹೇಳ್ಬಿಡ್ತೀನಿ, ಗಿಲ್ಲಿಗೆ ಅಷ್ಟು ಅವಮಾನ ಮಾಡೋ ರೀತಿ ನಡ್ಕೊಂಡಿಲ್ಲ, ಬಟ್ ರಕ್ಷಿತಾಗೆ ಸಿಕ್ಕಾಪಟ್ಟೆ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸುದೀಪ್ ಸರ್ 2 ಗಿಫ್ಟ್ ಬಾಕ್ಸ್ ತರಿಸ್ತಾರೆ. ಗಿಫ್ಟ್ ಬಾಕ್ಸು ಇಬ್ಬರದ್ದು ಕೈಗೂ ಕೊಡ್ತಾರೆ. ಅಂದರೆ ರಕ್ಷಿತಾ ಕೈಗೊಂದು, ಗಿಲ್ಲಿ ಕೈಗೊಂದು ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ ಇಬ್ಬರು ಏನಿರ್ಬೋದು ಅದರಲ್ಲಿ ಅಂತ ಹೇಳ್ತಾರೆ. ಅವ್ರು ಏನಾದ್ರು ಗೆಸ್ ಮಾಡ್ತಾರೆ. ನಂತರ ಓಪನ್ ಮಾಡಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಇಬ್ಬರು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ರಕ್ಷಿತಾ ಕೈಲಿ ಧ್ರುವಂತ್ ಫೋಟೋ ಇರುತ್ತೆ, ಗಿಲ್ಲಿ ಕೈಲಿ ಅಶ್ವಿನಿ ಮೇಡಮ್ ಅವ್ರ ಫೋಟೋ ಇರುತ್ತೆ. ಆವಾಗ ಏನು ಕೊಟ್ಟಿರ್ಬೋದು ಅಂತ ಕೇಳ್ತಾರೆ. ಅವಾಗ ಅವರು ಕನ್ಫ್ಯೂಸ್ ಆಗ್ತಾರೆ, ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಆವಾಗ ಸುದೀಪ್ ಸರ್ ಹೇಳ್ತಾರೆ, ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವ್ರಿಗೆ ಇಡೀ ಸೀಸನ್ನಲ್ಲಿ ಎಲ್ಲ ರೀತಿಯ ಕಾಂಟ್ರಿಬ್ಯೂಷನ್ ನೋಡಿ ಇವರು ಧ್ರುವಂತ್ ಅವ್ರಿಗೆ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ಓಕೆ, ಅಶ್ವಿನಿ ಅವ್ರಿಗೆ ವಾರದ ಕಿಚ್ಚನ ಚಪ್ಪಾಳೆ. ಓಕೆ, ಶಿ ಡಿಸರ್ವ್. ನಾನು ಹೇಳ್ತೀನಿ, ಅಶ್ವಿನಿ ಮೇಡಮ್ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಈ ವಾರ ವ್ಯಕ್ತಿತ್ವದಲ್ಲೂ ಕೂಡ ನಂಬರ್ 1ನಲ್ಲಿದ್ದರು. ಯಾರು ಏನಾದರೂ ತಲೆ ಕೆಡ್ಸ್ಕೊತಿರ್ಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ವಾರದ ಕಿಚ್ಚನ ಚಪ್ಪಾಳೆ ಓಕೆ ಅಂತಲೇ ಹೇಳ್ಬೋದು. ಇನ್ನು ಧ್ರುವಂತರಿಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಓಕೆ, ಅದು ಅವ್ರ ಕಿಚ್ಚನ ಚಪ್ಪಾಳೆ, ಅವ್ರಿಷ್ಟ. ಓಕೆ, ಅದೆಲ್ಲ ಆದಮೇಲೆ ಅವ್ರಿಗೆ ಓಪನ್ ಮಾಡಿದ ತಕ್ಷಣ ಅವ್ರ ಕೈಲಿ ಕೊಡಿಸ್ತಾರೆ. ಧ್ರುವಂತರಿಗೆ ಇನ್ಸ್ಟೆಂಟ್ ಕರ್ಮ ಅಂತ ಒಂದು ಸುದೀಪ್ ಸರ್ ಒಂದು ಪದ ಬಳಸ್ತಾರೆ. ಇನ್ಸ್ಟೆಂಟ್ ಕರ್ಮ ಅಂದರೆ ಏನು ಗುರು? ಅವಳಂಥದ್ದು ಏನು ಮಾಡಿಬಿಟ್ಟಿದ್ದಾಳೆ ಧ್ರುವಂತ್ಗೆ? ಏನು ಮಾಡಿದ್ದಾಳೆ? ಧ್ರುವಂತ್ಗೂ ಕೂಡ ರಕ್ಷಿತಾ ಕಂಡ್ರೆ ಕಿಡಿ ಕಾರ್ತಾರೆ. ಅವ್ರಿಗೂ ಧ್ರುವಂತವ್ರಿಗೂ ಕೂಡ ರಕ್ಷಿತಾ ಕಂಡ್ರೆ ಆಗಲ್ಲ. ಅದೇ ರೀತಿ ರಕ್ಷಿತಾಗೂ ಧ್ರುವಂತನ ಕಂಡ್ರೆ ಆಗಲ್ಲ. ಅದರಲ್ಲಿ ಏನು ತಪ್ಪಿದೆ? ಇಬ್ಬರಿಂದ ನಡುವೆದು ಕೂಡ ವೈರತ್ವ ಇದೆ. ಅಷ್ಟು ದೊಡ್ಡ ವೈರತ್ವನೂ ಇಲ್ಲ. ಅವಳು ಎಷ್ಟು ಸಲ ಯಾರನ್ನ ಧ್ರುವಂತನ ಹೊಗಳಿದ್ದಾಳೆ. ಅವ್ರಿಗೂ ನನಗೆ ಗೊತ್ತಾರ ದ್ವೇಷ ಏನಿಲ್ಲ ಅಂತ ಕೂಡ ಹೇಳಿದ್ದಾಳೆ. ಸೊ ಈ ಸುದೀಪ್ ಸರ್ ಯಾಕೆ ಇದನ್ನ ಇಷ್ಟು ಹೈಲೈಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಸುಮ್ಮನೆ ಹುಡುಗಿನ ದ್ವೇಷ ಮಾಡೋ ರೀತಿ ಮಾಡ್ತಿದ್ದಾರೆ. ಅದು ಫಿನಾಲೆ ಹತ್ರ ಇದೆ ಅನ್ನೋ ಅವಾಗ ನನಗಂತೂ ಗೊತ್ತಿಲ್ಲ ಸುದೀಪ್ ಸರ್ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಸೀರಿಯಸ್ ವಿಷಯ ಟೈಮಲ್ಲಿ ಫನ್ನಾಗಿ ಇದು ಮಾಡ್ತೀರಾ, ಪಂಚಾಯಿತಿ ಮಾಡ್ತೀರಾ. ಈ ಫನ್ ವಿಷಯಗಳನ್ನ ತಗೊಂಡೋಗಿ ದೊಡ್ಡ ಹೈಲೈಟ್ ಮಾಡ್ತೀರಾ. ಆ ಹುಡುಗಿ ಏನೋ ಕೋಪದಲ್ಲಿ ಮಾತಾಡಿರ್ಬೋದು, ಹೌದು, ಅದನ್ನ ಫನ್ನಾಗಿ ಧ್ರುವಂತರು ಕೂಡ ಆ ನಾಮಿನೇಷನ್ ಟೈಮಲ್ಲಿ ಅವರು ಕೂಡ ಫನ್ನಾಗೆ ನಡ್ಕೊಂಡಿದ್ದಾರೆ. ಇವಳು ಎಷ್ಟೇ ಮಾತಾಡಿದ್ರು ಅವರು ಹಾಗೆ ಹೇಗೆ ನಡ್ಕೊಂಡಿದ್ದಾರೆ. ಅದ್ರಲ್ಲಿ ತಪ್ಪೇ ಇಲ್ಲ. ಇಬ್ಬರು ಕೂಡ ಅದೇ ರೀತಿ ಇದ್ದಾರೆ. ಅದೇ ತೀರಿ ಒಬ್ಬರು ಡ್ಯಾನ್ಸ್ ಮಾಡಿಕೊಂಡು ಮಾತಾಡೋದು, ಇಬ್ಬರು ಅದೇ ಥರ ಇದ್ದಾರೆ. ಇಬ್ರದ್ದು ತಪ್ಪಿದೆ. ಆದರೆ ಅದೊಂದು ವಿಷಯಕ್ಕೋಸ್ಕರ ನೀವು ರಕ್ಷಿತಗೂ ಉಡ್ಸೋಕ್ಕೋಸ್ಕರನೇ ಹಂಗಾರೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋ ರೀತಿ ಇತ್ತಿದ್ದು. 100% ಅದೇ ರೀತಿ ಇರೋದು. ನೋಡೀಗ ರಕ್ಷಿತನ ಅದೇನೋ ರಘು ಸರ್ ಬಗ್ಗೆ ಗಿಲ್ಲಿ ಸಪೋರ್ಟ್ ಮಾಡ್ತಿರೋದಕ್ಕೆ ರಕ್ಷಿತನ ಬೈದಿದ್ದಾರೆ. ಓಕೆ, ಬೈಲಿ. ಅವಳು ಏನಂದ್ಲು, ಯಾರು ಗೆಲ್ಲಬೇಕು ನೀನು ರಘು ಸರ್ ಗಿಲ್ಲಿ ಇದ್ದಾಗ ಯಾರು ಗೆಲ್ಲಬೇಕು ಅಂದಾಗ ರಕ್ಷಿತಾ ಹೇಳ್ತಾಳೆ ನಾನೇ ಗೆಲ್ಲಬೇಕು ಸರ್ ಅಂತ. ಆವಾಗ ಸುದೀಪ್ ಸರ್ ಹೇಳ್ತಾರೆ ವಾ ಈಗೆಲ್ಲೋಯ್ತು ಅದು ಇದು ಅಂತ ಕೇಳ್ತಾರೆ. ಅಕಸ್ಮಾತ್ ಅವಳು ರಘು ಸರ್ ಇಲ್ಲ ಗೆಲ್ಲಿ ಅಂತ ಹೇಳಿದ್ರೆ ನೀವೇನು ಹೇಳ್ತಿದ್ರಿ? ಇಲ್ಲಿ ಡೀನ್ ಗೆಲ್ಲಕ್ಕೆ ಬಂದಿದ್ಯಾ ಅಥವಾ ಅವ್ರನ್ನ ಗೆಲ್ಸಕ್ಕೆ ಬಂದಿದ್ಯಾ? ಹಂಗಾರೆ ಈಗಲೇ ಬಿಟ್ಟು ಹೋಗು ಮನೇನ. ಅವ್ರನ್ನ ಈಗ ಎಲಿಮಿನೇಟ್ ಆಗ್ತಾರೆ, ಅವ್ರನ್ನ ಉಳಿಸ್ಬಿಟ್ಟು ಇದು ಹೋಗೋ ಅನ್ನೋ ರೀತಿನೇ ಮಾತಾಡ್ತಿದ್ರಿ ತಾನೇ. ಹಂಗೆ ಹೇಳಿದ್ರು ನೀವು ಆ ಥರನೂ ಮಾತಾಡ್ತೀರಾ, ಹಿಂಗೆ ಹೇಳಿದ್ರು ಮಾತಾಡ್ತೀರಾ. ಅವಳು ಹಂಗೆ ಹೇಳೋದಕ್ಕೂ ಕಾರಣ ಇದೆ. ನೀವೇ ಮೊದಲೇ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿರ್ತಾರೆ. ಇಲ್ಲಿ ಯಾವ ಫ್ರೆಂಡ್ಸು ಗಿಡ್ಸು ಯಾರೂ ಬರಲ್ಲ, ಇಲ್ಲಿ ಸಂಬಂಧ ಏನು ಬರಲ್ಲ, ಎಲ್ಲ ಹಿಂಗೆ ಹೋಗ್ತೀರಾ. ಆಯಿತು, ಇಲ್ಲಿ ಸಂಬಂಧ ಬೆಳೆಸ್ಕೊಳ್ಳಿಲ್ಲ ಅಂದರೂ ಕೂಡ ಇಲ್ಲೇ ಇಟ್ಕೋತೀರಾ. ಸಂಬಂಧ ಬೆಳೆಸ್ಕೊಂಡ್ರೂ ಆಚೆಗೆ ಹೋಗೋದೆ, ಸಂಬಂಧ ಬೆಳೆಸ್ಕೊಳ್ಳಿಲ್ಲ ಅಂದರೂ ಆಚೆಗೆ ಹೋಗೋದೆ ಅಷ್ಟೇ. ಇದು ಬಿಗ್ ಬಾಸ್. ಏನು ಇಲ್ಲೇ ಇಟ್ಕೋತೀರಾ ಸಂಬಂಧ ಬೆಳೆಸ್ಕೊಳ್ಳಿಲ್ಲ ಅಂದರೆ? ಎಂಥದ್ದು ಇಲ್ಲ. ಸೊ ಹಾಗಾಗಿ ರಕ್ಷಿತನ ಅಷ್ಟು ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಫನ್ ಕ್ಲಿಪ್ ಕೂಡ ಹಾಕಿದ್ದಾರೆ, ಫನ್ನಾಗಿ ಹೋಗಿದೆ. ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ, ವಾರದ ಕಿಚ್ಚನ ಚಪ್ಪಾಳೆ ಇವ್ರಿಗೆ ಅಶ್ವಿನಿ ಅವ್ರಿಗೆ ಹೋಗಿದೆ. ಇಷ್ಟು ಆಗಿರೋದು. ಎಲ್ಲೋ ಒಂದು ಕಡೆ ಗಿಲ್ಲಿ ಕೂಡ ಬ್ಯಾಡ್ ಫೀಲ್ ಆಗುತ್ತೆ ಒಂಥರ ಅಶ್ವಿನಿ ಮೇಡಮ್ಗೆ ತೆಗೆದು ಫೋಟೋ ಕೊಡಬೇಕಾದ್ರೆ. ಸೊ ಇಷ್ಟು ಆಗಿದೆ ಕಿಚ್ಚನ ಪಂಚಾಯಿತಿಲಿ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಟಾಪ್ 2 ಯಾರು ಇರ್ತಾರೆ? ರಘು ಸರ್ ಗೈಸ್. ಮೋಸ್ಟ್ಲಿ ಮಿಡ್ ವೀಕ್ ಎವಿಕ್ಷನಲ್ಲಿ ರಘು ಸರ್ ಹೋಗೋ ಸಾಧ್ಯತೆ ಸಿಕ್ಕಾಪಟ್ಟೆ ಇದೆ. ವೋಟ್ ಮಾಡಿ. ನಿಮ್ಮ ಪ್ರಕಾರ ಯಾರು ಹೋಗಬೇಕು, ಯಾರು ಹೋಗಬಾರ್ದು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ರಾಶಿಕ್ ಅವರು ಕೂಡ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಥ್ಯಾಂಕ್ ಯು.